ಸೊ ನಾವಿವಾಗ ರೆಡಿಯಾಗಿದ್ದೀವಿ. ಬೆಳಗ್ಗೆನೆ ಎಲ್ಲೋಗ್ತಿದ್ದೀವಿ ಅಂದರೆ ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀವಿ, ಬನ್ನಿ. ಸೊ ಕಾರ್ ರೆಡಿ ಮಾತಾಡ್ಸ್ಕೊಂಡು ಬಾಯ್ ಚಿನ್ನಮಂಗ್ಳು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲೋಗ್ತಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ಹೋಗ್ಬೇಕು ಅಂದ್ಕೊಂಡ್ವಿ, ಹೋಗೋಕ್ಕಾಗಲಿಲ್ಲ. ಬಟ್ ಈ ಇಯರ್ ನಮ್ಮ ಮಮ್ಮಿ ಲಾಸ್ಟ್ ಇಯರ್ ಕರ್ಕೊಂಡು ಹೋಗಲಿಲ್ಲ, ಅಟ್ಲೀಸ್ಟ್ ಈ ಇಯರ್ ಆದರೂ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ಬೇಗನೆ ಎಲ್ಲ ರೆಡಿ ಆದ್ವಿ. ನಮ್ಮ ಪರಿಗೆ ಬಾಯ್ ಹೇಳಿಬಿಟ್ಟು ದೇವ್ರ ಮನೇಲಿ ದೇವ್ರ ಪೂಜೆ ಮಾಡಿ ದೇವ್ರಿಗೆ ಕೈ ಮುಕ್ಕೊಂಡು ಎಲ್ಲರೂ ಕೂಡ ರೆಡಿಯಾಗಿ ನಮ್ಮ ಜರ್ನಿನ ಶುರು ಮಾಡ್ತಾ ಇದ್ವಿ ಮೈಸೂರಿಂದ. ತುಂಬ ರೀಲಲ್ಲಿ ಎಲ್ಲ ಕಡೆ ಹೇಳ್ತಾ ಇದ್ರು ಕೊಟ್ಟಿಯೂರಿಗೆ ಹೋಗ್ಬಿಡಿ, ಸಿಕ್ಕಾಪಟ್ಟೆ ರಶ್ ಇದೆ, ಮಳೆ ಇದೆ, ಆಕ್ಸಿಡೆಂಟ್ಸ್ ಆಗ್ತಿದೆ, ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ನಾವು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ನೋಡೇ ಬಿಡೋಣ ಒಂದ್ಸಲ ಹೇಗಿದೆ ಏನು ಅಂತ. ಬಿಕಾಸ್ ನಮ್ಮ ಮಮ್ಮಿ ಕೇಳಿದ್ಮೇಲೆ ನಾನು ಕರ್ಕೊಂಡು ಹೋಗದೆ ಇರೋಕ್ಕಾಗತ್ತೆ. ನಮ್ಮ ಜರ್ನಿನ ಶುರು ಮಾಡಿದ್ವಿ. ಇವತ್ತು ನಮ್ಮ ಜರ್ನಿಯಲ್ಲಿ ನಮ್ಮಮ್ಮು, ನಮ್ಮ ಮಮ್ಮಿ, ಹಾಗೆ ಕಾವ್ಯ, ನಿಶಾಂತ್ ಇಷ್ಟೇ ಬರ್ತಿದ್ದಾರೆ. ನಾವು ವಿನಯ್ ಬರ್ತಾ ಇಲ್ಲ ಪಾಪ. ವಿನಯ್ನ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ನಮ್ ನಿಶಾಂತ ನೋಡಿ ಫುಲ್ ಸ್ವಾಗ್ ಮೋಡ್. ಇವನು ಹೋದ ಸ್ಲಿಪ್ಪರ್ ಬಿಟ್ಟ ನಿಶಾಂತ. ದೇವ್ರ ಪೂಜೆ ಮಾಡಿ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಸುಪ್ರಭಾತನ ಕೇಳ್ತಾ ಸೊ ಸುಪ್ರಭಾತದ ಬಗ್ಗೆ ಸುಪ್ರಭಾತ ನಡೀತಾ ಇರುತ್ತೆ. ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ಕೆಲಸ ಏನಿದೆ ಝೂಮ್ ಮೀಟಿಂಗ್ನ ನಡೆಸ್ಕೊಂತ ಹಾಗೂ ಈಗ HD ಕೋಟೆ ರೋಡ್ ಮೇಲೆ ನಾವು ಹೊರಟ್ವಿ. ಸೊ ಗೊತ್ತೇ ಆಗಲಿಲ್ಲ, ಅಷ್ಟು ಬೇಗನೆ ನಾವು ಫಾರೆಸ್ಟ್ ಏರಿಯಾದಂಥ ನಾಗರಹೊಳೆ ಫಾರೆಸ್ಟ್ಗೆ ಎಂಟ್ರ್ ಆದ್ವಿ. ನಾವು ಎಂಟ್ರ್ ಆಗ್ತಿದ್ದಂಗೆ ನಮಗೆ ಒಂದು ಆನೆ ಕಾಣಿಸ್ತು. ಸೊ ಅದರಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಜಿಂಕೆಗಳು ನಿಂತಿತ್ತು. ಸೊ ಅದು ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಜಿಂಕೆಗಳು ರೋಡ್ ದಾಟ್ತಿರೋದನ್ನ ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ನಾವೆಲ್ಲರೂ ಹೋಗಿದ್ದೆ ಬ್ರೇಕ್ಫಾಸ್ಟಿಗೆ. ಹೊಟ್ಟೆ ಹಶ್ವಾಗ್ತಿತ್ತಲ್ವಾ, ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋದ್ವಿ. ಹೇಗಿದೆ ತಿಂಡಿ? ಓಕೆ ಅಮ್ಮ, ಓಕೆ ಚೆನ್ನಾಯ್ತಾ ಮಮ್ಮಿ? ಚೆನ್ನಾಯ್ತಾ? ಇನ್ನೂ ಬಂದಿಲ್ಲ. ಸೊ ಇವತ್ತು ಹುಲಿ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಸೈಡ್. ಅಲ್ಲಿಂದ ಸೀದಾ ನಾವು ಕೇರಳ ಬಾರ್ಡ್ರನ್ನ ದಾಟಿ ಬಂದಿದ್ದೆ ಕೊಟ್ಟಿಯೂರು ದೇವಸ್ಥಾನದ ಹತ್ರ. ಸೊ ನೋಡಿದ್ರೆ ಆಕ್ಸಿಡೆಂಟ್ ಆಗಿತ್ತು ಪಾಪ. ಒಂದು TTಯಲ್ಲಿ ಒಂದು 12 ಜನಕ್ಕೆ ಏಟಾಗಿತ್ತು. ಸೊ ಯಾರೆಲ್ಲ ಕೊಟ್ಟಿಯೂರಿಗೆ ಬರ್ತಿದ್ರೆ ದಯವಿಟ್ಟು ರೋಡ್ ಸ್ವಲ್ಪ ಕಷ್ಟ ಇದೆ, ಒಂಚೂರು ನೋಡ್ಕೊಂಡು ಬನ್ನಿ. ಹಾಗೆ ಏರ್ಪಿನ್ ಲೂಪ್ಸ್ ಜಾಸ್ತಿ ಇದೆ. ನನಗಂತೂ ಡ್ರೈವ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆನೇ ಭಯ ಆಗ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಜಾಮ್ ಇತ್ತು, ಅಂದರೆ ತುಂಬ ಏನಿರಲಿಲ್ಲ. ಎಲ್ಲ ಕಡೆ ನೋಡಿದ್ರು ನಮ್ಮ ಕರ್ನಾಟಕದೇ ಗಾಡಿ. ಅಂತೂ ಇಂತೂ ಕೊಟ್ಟಿಯೂರಿಗೆ ನಾವು ಹಾಗೆ ಬಿಟ್ವಿ ದೇವಸ್ಥಾನ ಹತ್ರ. ಸೊ ಇನ್ನೊಂದು 600 ಮೀಟರ್ಸ್ ಇತ್ತು. ಬಟ್ ಆದ್ರೂ ಎಷ್ಟು ಟ್ರಾಫಿಕ್ ಇತ್ತಂದರೆ, ಎಷ್ಟೊಂದು ಜನ ಓಡಾಡ್ತಾ ಇದ್ರು ಅಂದರೆ ತುಂಬ ಜನ. ನಾವೆಲ್ಲ ಯಾರ್ಯಾರು ಬಂದಿದ್ದೀವಿ ಗೊತ್ತಾ? ಒಂದ್ಸಲ ನೋಡ್ಕೊಬನ್ನಿ ಯಾರೆಲ್ಲ ಬಂದಿದ್ದೀವಿ. ನಾವು 5 ಮೆಂಬರ್ಸ್ ಬಂದಿದ್ದೀವಿ ಕೊಟ್ಟಿಯೂರಿಗೆ. ಸೊ ಕೊಟ್ಟಿಯೂರಿನ ದೇವ್ರ ದರ್ಶನ ನಿಮಗೂ ಕೂಡ ತೋರಿಸ್ತೀವಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀವಿ. ಸೊ ಫೈನಲಿ ಎಂಟರ್ ಆದ್ವಿ. ಲಾಸ್ಟ್ ಟೈಮ್ ತೋರಿಸ್ಬೇಕಾದ್ರೆ ಇದೆಲ್ಲ ಫುಲ್ ಜನ ಇದ್ರು ಅನ್ಸುತ್ತೆ, ಬಟ್ ಎಷ್ಟೊಂದೇನು ಜನ ಇಲ್ಲ. ಓಕೆ ಇವ ಏನ ಇಲ್ಲಿ? ಫೈನಲಿ ನಾವು ಬಂದಿದ್ದೀವಿ. ಯಾವ ನದಿ ಇದು? ಬಾವಲಿ. ಇದು ನಿಜನಾ? ನೋಡಿ, ಮೆಡಿಕಲ್ ಮಿರಾಕಲ್ ಗೈಸ್, ಮಿರಾಕಲ್. ಬಟ್ ಒಂದೊಂದ್ ಕಲ್ಲು ಇದ್ರೆ ಹಂಗೆ ಬಂದೇ ಬರುತ್ತೆ ಅಲ್ವಾ? ಕಡೆ ನಾವು ಅದನ್ನ ಟ್ರೈ ಮಾಡ್ಬೇಕು. ಸೊ ಒಂದ್ಸಲ ನೋಡೋಣ. ಕಲ್ಲು ಹೊಡ್ಕೊಂಡಾಗ ಆ ಕಡೆ ಅಮ್ಮ ಹಾಕಿ. ತುಂಬಾ ನೀರು ವಾವ್ ಕಾಣಿಸ್ತಾನೆ. ಹಂಗೆ ಅದು ಒಣಗಬೇಕು. ತೊಳೋ ಚಿನ್ನ. ನಮ್ಮ ಮಮ್ಮಿ ನೋಡಿ ಎಷ್ಟು ಅಪ್ಪದ ಎತ್ಕೊಂಡ್ ಬಂದೊಳಗಲ್ಲ. ದೊಡ್ಡದು ಉಜ್ಜಸ್ತಾ ಇಲ್ಲ, ಹೂಬತ್ತೆ ಕಟ್ಟೆ ಹೊಡ್ಕೊಂಡ್ ನಾವು. ನೋಡಿ ಎಷ್ಟು ಚೆನ್ನಾಗಿ ಮಾಡೋಣ ನಮ್ಮ ಕಾವ್ಯ. ಇದು ಬೇಡ
ಯಾವ್ದು ಒಣಗ ಮೇಲೆ ಕರೆಕ್ಟ್ ಸೊ ಫೈನಲಿ ವಿ ಆರ್ ಇನ್ ಕೊಟ್ಟಿಯೂರು. ಕೊಟ್ಟಿಯೂರು ಟೆಂಪಲ್ಗೆ ಬಂದಿದ್ದೀವಿ. ಈ ಕಡೆ ಬಾ, ಇಲ್ಲಿಗೆ ಬಾ ಅಮ್ಮ, ನಿಂತ್ಕೋ. ಹಾಂ, ಸೊ ನಾವು ಕೊಟ್ಟಿಯೂರಿಗೆ ಬಂದಾಯಿತು. ಇದೆಲ್ಲ ದೇವಸ್ಥಾನ. ಸೊ ನಮಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ನಲ್ಲಿ ಎಲ್ಲೈತೆ ಅಂತಾನೆ ಗೊತ್ತಾಯ್ತಿಲ್ಲ. ನೋಡಿ ಹೆಂಗೆ ಟೆಕ್ನಾಲಜಿ. ಕೊಟ್ಟಿಯೂರಲ್ಲಿ 2 ದೇವಸ್ಥಾನ ಇದೆ. ಸೊ ಒಂದು ಮೇನ್ ದೇವಸ್ಥಾನ, ಇನ್ನೊಂದು ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತುಂಬ ಜನ ಹೋಗಿರ್ತೀರಾ, ನಾವು ಕೂಡ ಹೋಗೋಣ ಅಂತೇಳಿ ಹೊರಟ್ವಿ. ಸೊ ಇಲ್ಲಿಗೆ ಹೋದ್ಮೇಲೆ ಮೇನ್ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಸೊ ಫಸ್ಟ್ ಇಲ್ಲಿನ ದರ್ಶನ ಮಾಡೋಣ ಅಂತ ನೋಡ್ರೆ ಇಲ್ಲೂ ಕೂಡ ರಶ್ ಇತ್ತು. ಆ್ಯಂಡ್ ಆ ಕಡೆ ಎಲ್ಲ ನೋಡಿದ್ರೆ ಎಲ್ಲ ಕಡೆನೂ ಕೂಡ ದುಡ್ಡು ಹಾಕಿದ್ರು. ಸೊ ಹೋಗಿ ಹಾಗೂ ಈಗೂ ದೇವ್ರ ದರ್ಶನ ಮುಗಿಸಿದ್ವಿ. ಕೊಟ್ಟಿಯೂರಿಗೆ ದೇವಸ್ಥಾನಕ್ಕೆ ಬಂದಿರೋರು ಯಬ್ಬ, ನಂಗಿದ್ರ ಒಳಗಡೆ ದೇವ್ರು ಯಾವುದು ಅಂತಾನೆ ಗೊತ್ತಾಗ್ಲಿಲ್ಲ. ಅಂದ್ರೂ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನಾನು ಮತ್ತೆ ನಿಶಾಂತ್ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮೂರು ಇನ್ನೂ ಯಾರೂ ಬಂದಿಲ್ಲ, ಕಾಯ್ತಾ ಇದ್ದೀವಿ. ಸೊ ಫೈನಲಿ ತಪ್ಪಿಸ್ಕೊಂಡಿದ್ದವರು ಸಿಗಾಕೊಂಡ್ರು. ಮೇಡಮ್, ನಿಮ್ಮ ಒಪಿನಿಯನ್ ಹೇಳಿ ಮೇಡಮ್. ಸೊ ಇವಾಗ ಮೇನ್ ಕೊಟ್ಟಿಯೂರು ದೇವಸ್ಥಾನ ಒಳಗಡೆ ಎಂಟ್ರ್ ಆಗಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಹೆಂಗನ್ಸ್ತಿದೆ? ಆಂಟಿ ಹಾಕಿರೋ ಜುಟ್ಟು ಸೇಮ್ ಐತೆ, ಅವ್ರು ತಗೋತಾರೋ ಜುಟ್ಟು ಸೇಮ್ ಐತೆ. ಯಾವ ಜುಟ್ಟು? ಈ ಜುಟ್ಟು ಮತ್ತು ಈ ಜುಟ್ಟು ಎರಡಕ್ಕೂ ಡಿಫ್ರೆನ್ಸ್ ಇದೆ. ಹೆಂಗನ್ಸಿದೆ? ಎಕ್ಸೈಟೆಡ್, ನೋಡ್ಬೇಕಂದ್ರೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿದ್ರೆ ರೀಲ್ಸ್ ಅಲ್ಲಿ ಏನೋ 7 hours ಆಗುತ್ತೆ, 1000 rupees ಟಿಕೆಟ್ ತಗೊಂಡ್ರೆ 3 hours ಆಗುತ್ತೆ ಅಂತಿದ್ದಾರೆ. ಇಲ್ಲೂ ನೋಡಿದ್ರೆ ರಶ್ ಜಾಸ್ತಿ ಇದೆ. ಅದೇ ಇಲ್ಲಿ ನೋಡಿದ್ರೆ ಎಲ್ಲರೂ ಆ ಕಡೆ ಒಬ್ರು ಈ ಕಡೆ ಒಬ್ರು ಓಡಾಡ್ತಾ ಇದ್ದಾರೆ. ಇನ್ನೂ ಬರ್ತಾರೆ. ನಾವು ನೋಡಿ ನಿಮ್ಗೆ ಹೇಳ್ತೀವಿ ಬರ್ಬೋದಾ, ಏನು ಹೇಳ್ತಿನ ಕಂಫರ್ಟಬಲ್. ವೀಕೆಂಡ್ ಅಲ್ಲಿ ಮೇ ಬಿ ರಶ್ ಇರ್ಬೋದು. ನಾವಿವತ್ತು ಥರ್ಸ್ಡೇ ಬಂದಿರೋದ್ರಿಂದ ನಮ್ಗೆ ತುಂಬಾ ರಶ್ ಅಂತ ಏನು ಅನ್ನಿಸ್ತಲ್ಲ, ಬಟ್ ರಶ್ ಇದೆ. ಬರ್ಬೇಕಾದ್ರೆ ಚೆನ್ನಾಗಿತ್ತು. ಬಟ್ ರೂಟ್ ಮಾತ್ರ ನಮ್ಮ ಫ್ರೀ ತರ ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಇದ್ದಿದ್ರೆ ಮಾತ್ರ ಬನ್ನಿ, ಇಲ್ಲ ಅಂದ್ರೆ ಬರಕ್ ಹೋಗ್ಬಿಡಿ. ಹೈ ಲೂಪ್ಸ್ಗಳಿದೆ. ರೋಡ್ಸ್ ಅಂತೂ ತುಂಬಾ ತುಂಬಾ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳು ಬೇಕು. ಸೊ ನಮ್ಮ ಡ್ರೈವರ್ ಸಾಕಾದ ಕಾರ್ನ ಡ್ರೈವ್ ಮಾಡ್ತಾರೆ, ನೋಡಿ. ಶಾಲ್ ಹಾಕಿ ಸನ್ಮಾನ ಮಾಡ್ತಾ ಇದೀವಿ. ಬೆಸ್ಟ್ ಕಾರ್ ಡ್ರೈವಿಂಗ್ ಅಂತ ಹೇಳಿ. ದರ್ಶನಕ್ಕೆ ಹೋಗ್ತಾ ಇದೀವಿ. ಸೊ ಅಷ್ಟೊಂದೇನಿಲ್ಲ, ಸ್ವಲ್ಪ ರಶ್ ಇದೆ. ಕಾಲೆಲ್ಲ ಚಿಚ್ಚುತ್ತಾ ಇದೆ. ಏನ್ ಜನ ಗುರು, ಯಪ್ಪ. ನಾನು ರಶ್ ಇಲ್ಲ ಅನ್ಕೊಂಡೆ. ಅಲ್ಲಿ ಕ್ಯೂ, ಅಲ್ಲಿ ಕ್ಯೂ, ಸಿಕ್ಕಾಪಟ್ಟೆ ಕ್ಯೂ ಇದೆ. ನಾವು ಇನ್ನೊಂದು ಯಾವುದೋ ರೂಟಲ್ಲಿ ಹೋಗ್ತಾ ಇದ್ವಿ, ಇಲ್ಲೂ ಕ್ಯೂ ಇದೆ. ನೋಡೋಣ. ಮೈ ಗಾಡ್, ಎಷ್ಟು ಜನ ಇದ್ದಾರೆ ನೋಡಿ ಕೊಟ್ಟಿಯೂರಲ್ಲಿ. ಎಷ್ಟು ಜನ, ಜನ ನೋಡಿಲ್ಲ. ಆ್ಯಕ್ಚುಲಿ ರಶ್ ತುಂಬ ಇತ್ತು, ಬಟ್ ನಾವು ಬೇರೆ ರೂಟಿಂದ ಬಂದಿದ್ದ ಕಾರಣ ನಮಗೇನು ಅಷ್ಟೊಂದು ರಶ್ ಅನಿಸ್ಲಿಲ್ಲ. ಹಾಗೂ ಈಗೂ ಮಧ್ಯೆ ಬಂದ್ವಿ. ಮಧ್ಯೆ ಬಂದಮೇಲೆ ಸ್ವಲ್ಪ ನೂಕು ನುಗ್ಲು ಇದ್ದೇ ಇರುತ್ತೆ ದೇವಸ್ಥಾನ ಅಂದಮೇಲೆ, ಕಾಮನ್ನು. ಬಟ್ ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅದಾದ ನಂತರ 1 by 1 ಬ್ಯಾಚ್ ವೈಸ್ ಬಿಡ್ತಾಯಿದ್ರು. ಅಂತೂ ಇಂತೂ ನಮಗೂ ಕೂಡ ದೇವ್ರ ದರ್ಶನ ಆಯಿತು. ನನಗೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ತು. ಶಿವ ತನ್ನ ಪ್ರೀತಿಯ ಸತಿನ ಕಳ್ಕೊಂಡಂತಹ ಜಾಗ ಇದು. ಒಂದು ಪ್ರಕೃತಿಯ ಮಧ್ಯದಲ್ಲಿರುವಂತಹ ಜಾಗ ತುಂಬ ಚೆನ್ನಾಗಿದೆ. ಯಾರೆಲ್ಲ ಕೊಟ್ಟಿಯೂರು ನೋಡಿದ್ದೀರಲ್ಲ, ನಿಜವಾಗ್ಲೂ ನೀವೆಲ್ಲರೂ ಕೂಡ ಲಕ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತೆ ನಮ್ಮ ಮನೆ ಮಕ್ಕಳೆಲ್ಲ ಸೇರಿಕೊಂಡು ಆ ವಿಭೂತಿ ಬರುತ್ತಾ ಅಂಥೇಳಿ ಟ್ರೈ ಮಾಡ್ತಾ ಇದ್ವಿ. ಆ್ಯಕ್ಚುಲ್ ಅದು ಬಂತು. ಅದು ಯಾವ ರೀತಿ ಬಂತು ಏನೋ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಬಂದಿದ್ದು ನೋಡಿ ಶಾಕ್ ಆಯಿತು. ತುಂಬ ಚೆನ್ನಾಗಿ, ಯಾವುದೇ ಥರ ದುಡ್ಡು ಕೊಡ್ತೀರಾ, ಫ್ರೀಯಾಗಿ ಎಲ್ಲರೂ ದರ್ಶನ ಮಾಡಾಯಿತು. ಕಷ್ಟ ಆಯಿತು, ಆದರೆ ತುಂಬ ಏನು ಕಷ್ಟ ಅನಿಸಿಲ್ಲ. ಬಟ್ ವಯಸ್ಸಾಗಿರೋರು ಬರೋಕ್ಕೆ ಹೋಗಬೇಡಿ ಪಾಪ, ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಕವ್ಯ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ತುಂಬ ರಶ್ ಇದೆ. ಈ ಟೈಮಿನಂತೂ ಬರೋಕ್ಕೆ ಹೋಗ್ಬೇಡಿ.
ಬಟ್ ನನಗೆ ತುಂಬ ರಶ್ ಅಂತ ಅನಿಸ್ತಿಲ್ಲಪ್ಪ. ರಶ್ ಇತ್ತು ಬಟ್ ನಾವು ಒಳಗಡೆ ನುಗ್ಗಿ ಬೇಗ ಬಂದ್ಬಿಟ್ವಿ. ಸೊ ಹಂಗಾಗಿ ಏನು ಇದಾಗಿಲ್ಲ, ಚೆನ್ನಾಗಿತ್ತು. ಕ್ರೌಡ್ ಮಧ್ಯೆ ಆನೆ ಬಂದ ತಕ್ಷಣ ಜನ ಎಲ್ಲ ಫುಲ್ ಸೈಲೆಂಟ್ ಆದ್ರು, ಎಲ್ಲರೂ ದಾರಿ ಬಿಟ್ರು. ನಾವಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ವಿ. ನಾವು ಮೈಸೂರಿನವರು ಆನೆನ ದಸರಾದಲ್ಲಿ ಝೂ ಅಲ್ಲಿ ಯಾವಾಗಲೂ ನೋಡ್ತಾ ಇರ್ತೀವಿ. ಬಟ್ ಈ ಆನೆ ಬಂದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿ ಅದನ್ನ ನೋಡಿದ ತಕ್ಷಣ ನಮಗೇನೋ ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಆನೆ ಶಿವ ಅಂತೆ, ಇನ್ನೊಂದು ಆನೆ ಬಂದು ಸತಿ ಅಂತೆ, 2 ಆನೆಗಳಿರುತ್ತೆ. ಸೊ 2 ಆನೆಗಳಿಗೆ ಇವಾಗ ಮೆರವಣಿಗೆ ನಡೆಯುತ್ತೆ. ಸೊ ಅದನ್ನು ಒಂದು ವಿಡಿಯೋ ಹಾಕ್ತೀನಿ, ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ. ಅಷ್ಟು ರಶ್ ಇದ್ದಂತಹ ಜಾಗ ಎಲ್ಲ ಕ್ಲಿಯರ್ ಮಾಡಿದ್ರು. ಕ್ಲಿಯರ್ ಮಾಡಿ ಜನಗಳೆಲ್ಲರೂ ಕೂಡ ಎಷ್ಟು ಭಕ್ತಿಯಿಂದ ನೋಡ್ತಾ ಇದ್ರು. ನನಗೆ ನೋಡಿ ತುಂಬಾ ಖುಷಿ ಆಯಿತು. ಬ್ಯಾಕ್ ಸೈಡಲ್ಲಿರುವಂಥ ಆನೆ ಬಂದು ಪಾರ್ವತಿ ಅಂತ, ಐ ಮೀನ್ ಸತಿ, ಫ್ರಂಟಲ್ಲಿರುವಂಥದ್ದು ಶಿವ. ಸೊ ಇದಂತರ ನಾವು ಪ್ರಸಾದನ ತೊಗೊಂಡ್ವಿ. ಪ್ರಸಾದ ತಗೊಂಡು ಅಲ್ಲಿಂದ ಹೊರಟಿದೆ ಬಾವಲಿ ನದಿ ಹತ್ರ. ಸೊ ನೀರು ಚೆನ್ನಾಗಿದೆ. ಯಾರೆಲ್ಲ ಬರ್ತಾ ಇದ್ದೀರಾ ಯಾರೂ ಕೂಡ ನೀರಲ್ಲಿ ಸ್ನಾನ ಮಾಡಿ ಬಟ್ಟೆಗಳು, ಶಾಂಪೂ, ಪೇಸ್ಟು ಎಕ್ಸೆಟ್ರಾ ಯಾವುದು ಕೂಡ ನೀರಿಗೆ ಬಿಡಬೇಡಿ. ಸೊ ನೀರನ್ನು ನಾವು ರಕ್ಷಣೆ ಮಾಡಬೇಕು. ಸೊ ಕ್ಲೀನಾಗಿ ಇಟ್ಕೋಬೇಕು. ಸೊ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾವಂತೂ ಕೊಟ್ಟಿಯೂರು ದೇವ ದರ್ಶನನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆ್ಯಂಡ್ ಯಾರೆಲ್ಲ ಬರಬೇಕು ಅಂತ ಇದ್ದೀರಾ ಬಟ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಬಟ್ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ನಾವೇನಾದರೂ ಕರೆಕ್ಟ್ ಕ್ಯೂವಲ್ಲಿ ಹೋಗ್ತೀರಾ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾವೇನು ಮಾಡಿದ್ವಿ ಅಂದರೆ ಬೇರೆ ಒಂದು ರೂಟಲ್ಲಿ ಹೋದ್ವಿ, ಬೇಗನೆ ದರ್ಶನ ಮುಗಿಸಿದ್ವಿ. ಸೊ ತುಂಬ ಚೆನ್ನಾಗಾಯಿತು. ಬೇಗ ದರ್ಶನ ಮುಗಿಸಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇವ್ರುಗಳು ನೋಡಿ ಕೋತಿಗಳು, ನಂಗೆ ಹಾಕ್ಬೇಡ, ನೀರೆಲ್ಲ ಆಟ ಆಡ್ತವ್ರೆ. 3 ಜನ ಕೋತಿಗಳು ಹೆಂಗೆ ಆಟ ಆಡ್ತವ್ರೆ. ಬಾವಲಿ ನದಿ ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳಂತೂ ಫುಲ್ ಎಲ್ಲರೂ ಆಟ ಆಡೋಕ್ಕೆ ಇಳಿದ್ಬಿಟ್ರು. ನಾನು ಹಿಡಿಯಲಿಲ್ಲ, ಫೋನ್ ಇಟ್ಕೊಂಡು. ಹಾಗೆ ನಮ್ಮ ಮಮ್ಮಿನೂ ಕೂಡ ನೀರಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ನನಗೂ ನೀರು ನೋಡಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಕೂಡ ಈ ಥರ ಒಂದು ರೀಲ್ ಮಾಡಿದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಐ ಆಮ್ ಸೋ ಹ್ಯಾಪಿ. ಸೊ ಇವಾಗ ನಾವೆಲ್ಲ ದರ್ಶನನ ಮುಗಿಸಿದ್ವಿ ತುಂಬ ಚೆನ್ನಾಗಿ. ಅದಾದ ನಂತರ ನಾವೆಲ್ಲ ನೀರಲ್ಲಿ ಬಾವಲಿ ನದಿಯಲ್ಲಿ ಆಟ ಆಡಿ ಮುಳುಗಿದ್ದು ಆಟ ಆಡಿ ಹೋಗ್ತಾ ಇದ್ದೀವಿ. ಸೊ ನೋಡಿ ಇಲ್ಲೆಲ್ಲ ಕೆಳಗಡೆ ಫುಲ್ ಕಲ್ಲು. ಅಯ್ಯಪ್ಪ, ಕಲ್ಲಲ್ಲೆಲ್ಲ ನಡೆಯೋ ಅಭ್ಯಾಸ ಇದ್ದವ್ರಿಗೆ ಏನಿಲ್ಲ. ಜಾಸ್ತಿ ಶೂ ಹಾಕ್ತವ್ರಿಗೆ ಕಷ್ಟ ಆಗುತ್ತೆ. ನಡೆಯಂತೂ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇದೆ. ಇವಾಗ ವೆದರ್ ಚೆನ್ನಾಗಿದೆ. ನಾವು ಅಲ್ಲಿ ಇರ್ಬೇಕಾದ್ರೆ ಮಳೆ ಬಂದ್ರೆ ಇನ್ನೂ ಮಸ್ತಾಗಿರ್ತಿತ್ತು. ಆನೆ ನೋಡಿದ್ವಿ, ಅಲ್ಲಿ ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಸೂಪರ್ ಆಗಿ ಏನು ರಶ್ ಇರಲಿಲ್ಲ. ನೀವು ಬರ್ಬೋದು, ಬನ್ನಿ. ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಮಾಡಬೇಕಾದ್ರೆ ನಮ್ಮ ನಿಶಾಂತ್ ಎಲ್ಲೋ ಮಿಸ್ ಆಗಿಬಿಟ್ಟಿದ್ದ. ಎಲ್ಲೋದ ಅಂತಲೇ ಗೊತ್ತಿಲ್ಲ. ಸೊ 4-5 ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗ್ ಯಾವ ಪಾರ್ಕಿಂಗ್ ಹೋಗಿದ್ದಾನೆ ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಅವನ ಹತ್ರ ಫೋನ್ ಕೂಡ ಇರಲಿಲ್ಲ. ನಮಗೆ ಅವನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಕಷ್ಟ ಆಯಿತು. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಕಡೆ ಹೋಗ್ಬಿಟ್ಟು ಪೊಲೀಸ್ ಹತ್ರ ಅನೌನ್ಸ್ ಮಾಡಬೇಕಿತ್ತು. ನಾನು ಬೇರೆ ಅನೌನ್ಸ್ ಮಾಡಬೇಕಾದ್ರೆ ವಿಡಿಯೋ ಮಾಡಿಬಿಟ್ಟೆ. ಅದಕ್ಕೆ ನನಗೆ ಬೈದ್ಬಿಟ್ರು. ಸೊ ಅದಾದಮೇಲೆ ನಿಶಾಂತ್ ಸಿಕ್ತ. ಸಾಕ್ಬಿಟ್ಟಿದ್ರೆ ಏನು ಮಾಡ್ತಿದ್ದೆ? ಹೆಂಗ್ ಬರುವೆ? ಏನಂತ ಕೇಳ್ತಿದೆ ಹೇಳು. ಏನಂತ ಕೇಳಿದ್ರೆ ಪಾರ್ಕಿಂಗ್ ಎಲ್ಲಿ ಅಂತ ಕೇಳುವೆ. ಕನ್ನಡ ಬರಲ್ಲ. ಕನ್ನಡ ಬರದಿರೋನ್ ಹತ್ರ ಏನ್ ಹೇಳ್ತೀಯ?
ಏನಂತ ಪಾರ್ಕಿಂಗ್ ಹೆಂಗೆ ಅಂತ ಕೇಳಿದೆ. ಪಾರ್ಕಿಂಗ್ ಯಾವ ತಮಿಳು ಬರಲ್ಲ, ತಮಿಳಲ್ಲಿ ಕೇಳಿದ್ರೆ ಹೇಳ್ತಾರ. ಇಂಥವ್ರನ್ನ ಕಟ್ಕೊಂಡು ನಾವು ಕೊಟ್ಟಿಯವ್ರಿಗೆ ಬಂದಿದೀವಲ್ಲ. ನೋಡಿ ಯಪ್ಪ ಸಕ್ಕತ್ತಾಗೈತೆ ನೋಡಿ ಪ್ಲೇಸ್. ಅದು ಇಷ್ಟಪ್ಪ ಅಕ್ಕಿ ಅನ್ನ ಚೆನ್ನಾಗಿತ್ತು. ಬಾಯ್ಲ್ಡ್ ರೈಸ್ ಊಟ ಮಾಡ್ಕೊಂಡು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಮಳೆ ನೆನ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಮೈಸೂರು ಕಡೆ ಹೋಗ್ಬೇಕಾದ್ರೆ ಕೊಟ್ಟಿಯೂರು ರೋಡಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಆ ಕಡೆಯಿಂದ ಬರ್ತಿರೋ ವೆಹಿಕಲ್ಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನನಗಂತೂ ಫುಲ್ಲು ಗಾಬರಿ ಆಗ್ತಾಯಿತ್ತು. ಕೆಳಗಡೆ ನೋಡ್ರೆ ಪ್ರಪಾತ ಇತ್ತು. ಹಾಗೂ ಈಗೂ ಡ್ರೈವಿಂಗ್ನ ಸೇಫಾಗಿ ಮಾಡಿಕೊಂಡು ನಾವು ಕೊಟ್ಟಿಯೂರನ್ನ ಬಿಟ್ವಿ. ಸೊ ವೆದರ್ ಮಾತ್ರ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಲೆವೆಲ್ ಫೀಲಿಂಗು. ಡ್ರೈವಿಂಗ್ ಯಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂಥವ್ರು ಇಲ್ಲಿಗೆ ಬಂದರೆ ಬೆಸ್ಟು ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಲ್ಸಿದ್ವಿ ಕಾಫಿಗೆ ಅಂತ. ಸೊ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಕೊಟ್ಟಿಯವರಂತೂ ಮುಗಿಸಿದ್ವಿ. ಅದಾದ್ಮೇಲೆ ಇವಾಗ ವೈನಾಡಲ್ಲಿದ್ವಿ. ವೈನಾಡು ಕಿಚನಿಗೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಸ್ವಲ್ಪ ತಿನ್ಕೊಂಡು ಉಣ್ಕೊಂಡು ಹೋಗೋದು. ಎಷ್ಟು ಚೆನ್ನಾಗಿದೆ. ಸೊ ನಾವು ಇವಾಗ ವೈನಾಡ್ ಹತ್ರ ಇದ್ವಿ. ವೈನಾಡಲ್ಲೇ ಇದೀವಿ. ಅಲ್ಲಿ ನೀರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹರಿತಾ ಇದೆ ಸಣ್ಣದಾಗಿ. ಬಟ್ ಅಷ್ಟು ದೂರ ಹೋಗಕ್ಕಾಗಲ್ಲ. ಸೊ ವಾಪಸ್ ನಾವು ಹೋಗ್ತಾ ಇದೀವಿ. ಸೊ ಇದೊಂಥರ ಕೊಟ್ಟಿಯೂರು ದೇವಸ್ಥಾನ ಟ್ರಿಪ್ಪು ಜೊತೆಗೆ ಕೊಟ್ಟಿಯೂರು ದೇವಸ್ಥಾನನೂ ಆಯ್ತು, ಜೊತೆಗೆ ಮಾನ್ಸೂನ್ ಟ್ರಿಪ್ ಕೂಡ ಆಯ್ತು. ಸಕ್ಕತ್ತಾಗಿದೆ. ಅಂಡ್ ನಾವು ಅಲ್ಲಿಂದ ಹೊರಟ ತಕ್ಷಣ ನಮಗೆ ಸಿಕ್ಕಿದ್ದೆ ನಾಗರಹೊಳೆ ಫಾರೆಸ್ಟ್ ಎಂಟರ್ ಆದ್ವಿ. ಫಾರೆಸ್ಟ್ ಅಂತೂ ಈವ್ನಿಂಗ್ ಟೈಮ್ ನೋಡೋಕ್ಕೆ ಚೆನ್ನಾಗಿರ್ತದೆ. ಸೊ ಮಳೆ ಬಂದು ಅವಾಗ ತಾನೇ ನಾವು ಯಾವುದಾದ್ರೂ ಪ್ರಾಣಿ ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಆದರೆ ನಮ್ಮ ಅದೃಷ್ಟಕ್ಕೆ ಆನೆ 2-3 ಅಲ್ಲ 4-5 ಆನೆ ನೋಡಿದ್ವಿ. ಅದರಲ್ಲಿ ಈ ಒಂದು ಆನೆ ಕ್ಯೂಟ್ ಆಗಿತ್ತು, ಅದಕ್ಕೆ ವಿಡಿಯೋ ಮಾಡ್ಕೊಂಡ್ವಿ. ಅದಾದ ನಂತರ ಫಾರ್ ದ ಫಸ್ಟ್ ಟೈಮ್ ನಾವು ನೋಡಿದ್ದೆ 3 ಕರಡಿ, 1 ಅಲ್ಲ 2 ಅಲ್ಲ 3 ಕರಡಿ ನೋಡಿದ್ವಿ. ಸೊ ಅದು ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಇನ್ನೂ ಸ್ವಲ್ಪ ದೂರ ಹೋದ್ವಿ. ಆವಾಗ ನೋಡಿದ್ರೆ ಕಾಡೆಮ್ಮೆ. ಇದನ್ನೆಲ್ಲ ನೋಡಿಕೊಂಡು ನಾಗರಹೊಳೆ ಫಾರೆಸ್ಟಿಗೆ ಬಾಯ್ ಅಂತ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಶುರು ಮಾಡಿದ್ದು ಮೈಸೂರು ಕಡೆಗೆ. ಸೊ ಮೈಸೂರು ಕಡೆ ಹೋಗ್ಬೇಕಾದ್ರೆ ಒಂಚೂರು ಕ್ವಾಟ್ಲೆ ಮಾಡಿದ್ವಿ. ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ. ನನಗಂತೂ ಎಲ್ಲಾದರೂ ಟ್ರಿಪ್ ಹೋದಾಗ ಈ ಥರ ಮಜಾ ಮಾಡೋದಂದರೆ ತುಂಬಾ ಇಷ್ಟ. ಹೋಗೋಬರೋನೆಲ್ಲ ರೇಗಿಸ್ಕೊಂಡು ಹಾಗೆ ಹೋಗ್ತಾ ಇದ್ವಿ ಮಳೆಯಲ್ಲಿ ಸಾಂಗ್ ಕೇಳ್ಕೊಂಡು. ಸೊ ಇವತ್ತಂತೂ ನನ್ನ ವ್ಲಾಗ್ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಇದೇ ಥರ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.